ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜಂತರ್ ಮಂತರ್ನಲ್ಲಿ ಜನ್ಜಿ ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಯಾರಿಗೆ ಯಾವ ರೀತಿಯಾದಂತಹ ಸಹಾಯ ಮಾಡಬಹುದೋ ಆ ಎಲ್ಲ ರೀತಿಯ ಸಹಾಯವನ್ನ ಸಹಕಾರವನ್ನ ಮಾಡಿದ್ದಾರೆ. ದೇಶ ವಿದೇಶಗಳಿಂದ ಝೊಮ್ಯಾಟೊ, ಸ್ವಿಗ್ಗಿ ಮೂಲಕ ಆಹಾರವನ್ನು ಬುಕ್ ಮಾಡಿ ಆ ಒಂದು ಪ್ರತಿಭಟನಾ ಸ್ಥಳದಲ್ಲಿ ತಲುಪಿಸಿಬಿಡಿ ಅಂತ ನೋಟ್ ಬರೆದು ಅಲ್ಲಿಗೆ ಊಟವನ್ನು ತಲುಪಿಸಿದ್ರು. ಯಾವ ಮಟ್ಟಕ್ಕೆ ಅಂದ್ರೆ ಸಾಕು ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಹೇಳ್ಕೊಳ್ಬೇಕಾಯ್ತು. ಯಾಕಂದ್ರೆ ಅಷ್ಟೊಂದು ಊಟ ಬರ್ತಿತ್ತು, ವೇಸ್ಟ್ ಆಗ್ತಾ ಇತ್ತು. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಯಾರಿಗೆ ಯಾವೆಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡಬಹುದು, ಸ್ನ್ಯಾಕ್ಸ್ ತಂದು ಕೊಡೋರು ಸ್ನ್ಯಾಕ್ಸ್ ತಂದು ಕೊಡ್ತಿದ್ರು, ನೀರು ತಂದು ಕೊಡೋರು ನೀರು ತಂದು ಕೊಡ್ತಿದ್ರು, ಸ್ವೀಟು ಅಥವಾ ಹಣ್ಣುಗಳು, ಜ್ಯೂಸು, ಏನೇನು ಸಾಧ್ಯನೋ ಎಲ್ಲ ಮಾಡ್ತಿದ್ರು. ಅಂಥದ್ರಲ್ಲಿ ಸ್ಟ್ಯಾಂಡ್ ಔಟ್ ಆದಂತಹ ಒಬ್ಬ ವ್ಯಕ್ತಿ ಅಂದ್ರೆ ಮೊಹಮ್ಮದ್ ಜುನೈದ್ ಅನ್ನುವಂಥವ್ರು. ಅವರು ಅಷ್ಟೂ ದಿನ ಊಟ ಬಡಿಸ್ತಾ ಇದ್ರು. ಅವರಿಗೆ ಆದಂತಹ ರೀತಿಯಲ್ಲಿ ಊಟ ತಲುಪ್ತಾ ಇತ್ತು. ಅವರ ಸಂಪರ್ಕಗಳ ಮೂಲಕ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಿದ್ರು. ಅಲ್ಲಿ ಬರ್ತಾ ಇದ್ದಂತಹ ಯಾರೇ ಆಗಲಿ ಊಟ ಇಲ್ಲದೆ ವಾಪಸ್ ಹೋಗದಂಗೆ ಊಟದ ವ್ಯವಸ್ಥೆಯನ್ನು ಅವ್ರು ಮಾಡ್ತಾ ಇದ್ರು. ಹಾಗಾಗಿ ಆ ವ್ಯಕ್ತಿ ಮೊಹಮ್ಮದ್ ಜುನೈದ್ ಆ ಜಂತರ್ ಮಂತರ್ ಪ್ರತಿಭಟನಾ ಸ್ಥಳದಲ್ಲಿ ಎಲ್ಲರ ಕಣ್ಣಿಗೂ ಬಿದ್ದಂತಹ ಒಬ್ಬ ಫೇಮಸ್ ವ್ಯಕ್ತಿ ಆಗೋದ್ರು. ಎಲ್ಲಿಯವರೆಗೆ ಅಂದ್ರೆ ಚಾನಲ್ಗಳು ಬಿಡಿ, ಗೋಧಿ ಮಾಧ್ಯಮ, ಮೇನ್ ಸ್ಟ್ರೀಮ್ ಚಾನಲ್ಸ್ ಬಿಡಿ, ಬಟ್ ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿರುವಂತಹ ಚಾನಲ್ಗಳು ಆತನ ಇಂಟರ್ವ್ಯೂನ ಮಾಡಿದ್ರು. ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿ ಅವರನ್ನ ಮಾತಾಡಿಸಿ ಅವರನ್ನ ಪರಿಚಯಿಸಿದ್ರು ಎಲ್ಲರಿಗೂ. ಆ ಮಟ್ಟಕ್ಕೆ ಮೊಹಮ್ಮದ್ ಜುನೈದ್ ಆ ಪ್ರತಿಭಟನೆಯ ಭಾಗವಾಗಿ ಹೋದ್ರು. ಎಲ್ಲರಿಗೂ ಅನ್ನ ಕೊಡುವಂತಹ ವ್ಯಕ್ತಿಯಾಗಿ ಕಂಡ್ರು. ಆದ್ರೆ ಮೋದಿ ಸರ್ಕಾರಕ್ಕೆ, ಕ್ರೂರ ಮೋದಿ ಸರ್ಕಾರಕ್ಕೆ, ನೀಚ ಮನಸ್ಥಿತಿಯ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಅದು ಅಪರಾಧವಾಗಿ ಕಂಡಿತು, ಮಹಾಪರಾಧವಾಗಿ ಕಂಡಿತು. ಸೊ ಮೊಹಮ್ಮದ್ ಜುನೈದ್ನ ಮಾತ್ರ ಅಲ್ಲ, ಮೊಹಮ್ಮದ್ ಜುನೈದ್ ತಂದೆ ತಾಯಿ, ಅಪ್ರಾಪ್ತ ತಮ್ಮ ಅಷ್ಟು ಸಾಲದು ಅಂತ ಬೇರೆ ಊರಲ್ಲಿ ಮದುವೆ ಮಾಡಿಕೊಟ್ಟಿರುವಂತಹ ತಂಗಿಯ ಗಂಡನನ್ನು ಸಹ ಬಿಡಲಿಲ್ಲ, ತಂಗಿಯ ಗಂಡನ ಅಪ್ಪನನ್ನು ಸಹ ಬಿಡಲಿಲ್ಲ. ಉತ್ತರ ಪ್ರದೇಶ ಪೊಲೀಸರು ಆ ಮಟ್ಟಕ್ಕೆ ಅವರಿಗೆ ಟಾರ್ಚರ್ ಕೊಟ್ಟರು. ಸೊ ಏನಾಯ್ತು ಮೊಹಮ್ಮದ್ ಜುನೈದ್ ವಿಚಾರವಾಗಿ, ಈಗ ಏನಾಗಿದ್ದಾರೆ ಮತ್ತು ಅವರು ದ ರೆಡ್ ಮೈಕ್ ಅನ್ನುವಂತಹ ಒಂದು ಸ್ವತಂತ್ರ ಪತ್ರಿಕೋದ್ಯಮದ ಚಾನಲ್ಗೆ ಮಾತಾಡ್ತಾ ಕಣ್ಣೀರು ಹಾಕಿದ್ದು ಯಾಕೆ? ಪೊಲೀಸರ ಟಾರ್ಚರ್ಗ ಅಥವಾ ಬೇರೆ ವಿಚಾರಕ್ಕ? ಏನು ಅಂತ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಪ್ರತಿಭಟನೆಗಳು ನಡೀತಾ ಇತ್ತಲ್ಲ 1.5 ತಿಂಗಳು ಜಂತರ್ ಮಂತರ್ನಲ್ಲಿ ಈ ನೀಟ್ ಪೇಪರ್ ಲೀಕ್ ವಿಚಾರವಾಗಿ ಕಾಕ್ರೋಚ್ ಅನ್ನುವಂತಹ ಪಕ್ಷವನ್ನ ಹುಟ್ಟೋದಕ್ಕೆ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕಾರಣಕರ್ತರಾಗಿದ್ದು ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸೊ ಸೋನಂ ವಾಂಗ್ಚುಕ್ ಉಪವಾಸ ಮಲ್ಕೊಂಡ್ರು, ಮರಣಾಂತರ ಉಪವಾಸ. ಅದು ಏನೆಲ್ಲ ಆಯ್ತು ಅದು ನಿಮ್ಗೆ ಗೊತ್ತಿದೆ. ಸೊ ಅಲ್ಲಿ ಸೇರ್ತಿದ್ದಂತಹ ಸಾವಿರಾರು ಜನಕ್ಕೆ ಹೊಟ್ಟೆ ತುಂಬಬೇಕಲ್ಲ, ಅದಕ್ಕೆ ಎರಡು ಮಾರ್ಗಗಳಿತ್ತು. ಒಂದು, ಅಲ್ಲಿಗೆ ಯಾರಾದರೂ ಬಂದು ತಮ್ಮಲ್ಲಿರುವಂತಹ ಆಹಾರವನ್ನ ಅಥವಾ ತಂದ ಆಹಾರವನ್ನ ಅವರು ಎಲ್ರಿಗೂ ಸಹ ಡಿಸ್ಟ್ರಿಬ್ಯೂಟ್ ಮಾಡೋದು. ಅಥವಾ ಇನ್ನೊಂದು ಮಾರ್ಗ ಬರ್ತಾ ಇದ್ದಿದ್ದೇನು ಅಂದ್ರೆ ಸ್ವಿಗ್ಗಿ, ಝೊಮೊಟೊ ಮೂಲಕ ಎಲ್ಲೆಲ್ಲಿಂದಲೋ ದೇಶದ ನಾನಾ ಭಾಗಗಳಿಂದ, ವಿದೇಶಗಳಿಂದಲೂ ಸಹ, ಬೆಂಗಳೂರಿಂದ, ಮೈಸೂರಿಂದ, ಕೋಲ್ಕತ್ತಾಯಿಂದ, ಮುಂಬೈಯಿಂದ, ದುಬೈಯಿಂದ, ಯುರೋಪಿನ ದೇಶಗಳಿಂದ, ಅಲ್ಲಿಂದ ಸ್ವಿಗ್ಗಿ ಝೊಮೊಟೊದಲ್ಲಿ ಬುಕ್ ಮಾಡಿ ಅವರು ಒಂದೇ ಅಡ್ರೆಸ್ ಕೊಡ್ತಾ ಇದ್ದಿದ್ದು, ಜಂತರ್ ಮಂತರ್ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಯಾರಿಗಾದ್ರೂ ಕೊಟ್ಬಿಡಿ ಅಂತ. ಅದು ಯಾವ ಮಟ್ಟಕ್ಕೆ ಬರ್ತಿತ್ತು ಊಟ ಅಂದ್ರೆ ಪ್ರತಿದಿನ ಸಾವಿರಾರು ಪಾರ್ಸಲ್ಗಳು ಬರ್ತಾ ಇತ್ತು. ಊಟ ವೇಸ್ಟ್ ಆಗ್ತಿದೆ, ಅಷ್ಟೊಂದು ಕಳಿಸ್ಬೇಡಿ ಅಂತ CJP ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಯ್ತು, ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಯ್ತು, ಸಾಕು ಊಟ ಕಡಿಮೆ ಕಳಿಸಿ ಅಂತ. ಹಾಗೆ ಬರ್ತಾ ಇದ್ದಿದ್ದು ಊಟದ ನಡುವೆ ಅಲ್ಲೊಂದು ಸ್ಟಾಲು ಬಿದ್ದಿತ್ತು. ಆ ಸ್ಟಾಲ್ ಹಾಕೊಂಡಿದ್ದಂತಹ ವ್ಯಕ್ತಿನೇ ಮೊಹಮ್ಮದ್ ಜುನೈದ್ ಮತ್ತು ಅವರ ತಂಡ. ಅವರು ತಮ್ಮದೇ ಮೂಲಗಳಿಂದ ಎಲ್ಲವನ್ನೂ ಸಹ ಸೇರಿಸಿ ಏನೇನ್ ರೀತಿಯಲ್ಲಿ ಹಣಕಾಸು ಬರಬೇಕು, ಏನ್ ಬರಬೇಕು, ದಾನ ಮಾಡೋರು ಇರ್ತಾರೆ. ಮಾನವೀಯತೆ ಉಳ್ಳವರು ಸಾಕಷ್ಟು ಜನ ಇರ್ತಾರೆ. ಕೆಲವರು ಅಕ್ಕಿ ತಂದು ಕೊಡ್ತಾರೆ, ಬೇಳೆ ತಂದು ಕೊಡ್ತಾರೆ, ಸ್ವಲ್ಪ ಹಣ ಕೊಡೋರು ಇರ್ತಾರೆ, ಏನೇನೋ ಇರುತ್ತೆ, ತರಕಾರಿ ತಂದು ಕೊಡೋರು, ಎಲ್ಲ ರೀತಿಯಲ್ಲೂ ಇರುತ್ತೆ. ಅವರೆಲ್ಲ ತಂದು ಕೊಟ್ಟಿದ್ದನ್ನ ಇವರು ಊಟದ ರೂಪದಲ್ಲಿ ತಯಾರು ಮಾಡಿ ಅದನ್ನ ಅಲ್ಲಿರುವಂತಹ ಹಸಿದಿದ್ದಂತಹ ಎಲ್ಲ ಪ್ರತಿಭಟನಾಕಾರರಿಗೆ ಬಡಿಸ್ತಾ ಇದ್ರು. ಇದು ಫುಲ್ಲು ವೈರಲ್ ಆಯ್ತು.
ಒಂದಷ್ಟು ಸುದ್ದಿ ಮಾಧ್ಯಮಗಳಲ್ಲೂ ಬಂತು. ಗೋಧಿ ಮಾಧ್ಯಮ ಅಲ್ಲ, ಅವರಿಂತಹ ಮಾನವೀಯತೆ ಅಂತಹ ಒಳ್ಳೆ ಕೆಲಸ ಮಾಡಲ್ಲ. ಅವ್ರೇನಿದ್ರು ಬಿಜೆಪಿ ಬೂಟ್ ನೆಕ್ಕದು, RSS ಗುಲಾಮಗಿರಿ ಮಾಡೋದು, ಮೋದಿ ಗುಲಾಮಗಿರಿ ಮಾಡೋದು, ಅದರಲ್ಲೇ ಬಿಸಿ ಇದ್ರು. ಹೇಗಾದ್ರೂ ಮಾಡಿ ಆ ಪ್ರತಿಭಟನಾಕಾರರನ್ನ ವಿದೇಶಿ ಏಜೆಂಟ್ಗಳಂತ ಕರಿಬೇಕು, ಉಗ್ರವಾದಿಗಳು ಅಂತ ಕರಿಬೇಕು, ರೌಡಿಗಳಂತ ಕರಿಬೇಕು. ಅಲ್ಲಿನೇನೋ ಕೆಟ್ಟದಾಗಿ ನಡೀತಾ ಇದೆ, ಸರ್ಕಾರದ ವಿರುದ್ಧ, ಭಾರತದ ವಿರುದ್ಧ ಪಿತೂರಿ ನಡೀತಾ ಇದೆ ಅಂತ ಬಿಂಬಿಸೋದ್ರಲ್ಲಿ ಫುಲ್ ಬಿಸಿ ಇದ್ರು. ಅದಕ್ಕೆ ಅಲ್ಲಿ ಪ್ರತಿಭಟನಾಕಾರರು ಮೋದಿ ಮಾಧ್ಯಮಗಳಿಗೆ ಹೇಗೆಲ್ಲ ಟ್ರೀಟ್ಮೆಂಟ್ ಕೊಡಬೇಕು ಹಾಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು. ಸೊ ಅವರಲ್ಲ, ಆ ಮಾಧ್ಯಮದವರಲ್ಲ, ಎಂಜಲು ಮಾಧ್ಯಮದವರಲ್ಲ, ಗುಲಾಮಿ ಮಾಧ್ಯಮದವರಲ್ಲ, ಗೋಧಿ ಮಾಧ್ಯಮದವರಲ್ಲ, ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ವೈರಲ್ ಆಯ್ತು. ವೈರಲ್ ಆದ್ರು. ಅನಂತರ ಅಭಿಜಿತ್ ದೀಪ್ಗೆ ಸಹ ಜೊತೆಲಿ ಕೂತ್ಕೊಂಡು ಮಾತಾಡೋ ವಿಡಿಯೋಗಳು, ಅವರೇ ಇಂಟರ್ವ್ಯೂ ಮಾಡೋ ವಿಡಿಯೋ ಏನೇನೋ ಬಂತು. ಎಲ್ಲ ಕಡೆ ಈ ಮನುಷ್ಯನ ಹೆಸರು ಗೊತ್ತಾಯ್ತು. ಯಾವಾಗ ಈ ಎಲ್ಲವೂ ನಡೀತಾ ಇತ್ತು, ಸರ್ಕಾರ ಊಟ ಸಿಗದ ಹಾಗೆ ಮಾಡಬೇಕು ಅನ್ನೋದಕ್ಕೆ ಮುಂದಾಯ್ತು. ಸೊ ಸ್ವಿಗ್ಗಿ, ಝೊಮೊಟೊ ಈ ಎರಡರ ಮೇಲೆ ಬ್ರೇಕ್ ಹಾಕೋದಕ್ಕೆ ಸಂಜೆ 6 ಗಂಟೆ ಮೇಲೆ ಆಫೀಸ್ಗಳು ಕ್ಲೋಸ್ ಆಗಬೇಕು, ಹೋಟೆಲ್ಗಳು ಕ್ಲೋಸ್ ಆಗಬೇಕು, ಇನ್ನೇನೋ ಮಾಡಬೇಕು ಅನ್ನುವಂಥ ರೂಲ್ಸ್ ತಗೊಂಡ್ಬಂದ್ರು. ಇಂಟರ್ನೆಟ್ ಬಂದ್ ಮಾಡಿದ್ರು, ಆರ್ಡರ್ಗಳು ತಗೊಳಕ್ ಆಗ್ತಿರ್ಲಿಲ್ಲ. ಹೋಟೆಲ್ಗಳಿಗೆ ಹೋಗಿ ಎಲ್ಲಿಂದ ಆರ್ಡರ್ ಬರ್ತಿದೆ, ಯಾರು ದುಡ್ಡು ಕಳಿಸ್ತಿದ್ದಾರೆ ಅಂತ ಅವರನ್ನ ಬೆದರಿಸಲಾಯ್ತು. ಹೇಗೋ ಅದನ್ನ ಕಂಟ್ರೋಲ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆದರೂ ಯಾರು ಹಸಿವಿನಿಂದ ಇರುವ ಸನ್ನಿವೇಶ ನಿರ್ಮಾಣ ಆಗಲಿಲ್ಲ. ಥ್ಯಾಂಕ್ಸ್ ಟು ಮೊಹಮ್ಮದ್ ಜುನೈದ್, ಲಾ ಸ್ಟೂಡೆಂಟ್ ಆಗಿರುವ ಮೊಹಮ್ಮದ್ ಜುನೈದ್ ಅವರು ತಮ್ಮ ಶ್ರಮದಿಂದ, ಪರಿಶ್ರಮದಿಂದ ಎಲ್ರಿಗೂ ಊಟ ಸಿಗುವಾಗ ನೋಡ್ಕೊಳ್ತಾನೆ ಇದ್ರು. ಹಾಗಾದ್ರೆ ಯಾರನ್ನ ಟಾರ್ಗೆಟ್ ಮಾಡಬೇಕು ಈ ಸರ್ಕಾರ? ಮೊಹಮ್ಮದ್ ಜುನೈದನ್ನೇ ಟಾರ್ಗೆಟ್ ಮಾಡಬೇಕು. ಅದನ್ನೇ ಮಾಡೋದು. ಈ ಕೆಲಸವನ್ನ ಮಾಡೋದ್ರಲ್ಲಿ, ಇಂತಹ ಕೆಲಸವನ್ನ ಮಾಡೋದ್ರಲ್ಲಿ ಎತ್ತಿದ ಕೈ ಫಸ್ಟ್ ಬರೋದು ಯಾರು? ಉತ್ತರ ಪ್ರದೇಶ ಸರ್ಕಾರ, ಯೋಗಿ ಆದಿತ್ಯನಾಥ್. ಸೊ ಅವರೇ ಬಂದರು. ಉತ್ತರ ಪ್ರದೇಶ ಸರ್ಕಾರನೇ ಸ್ಟಾರ್ಟ್ ಮಾಡಿತು. ಏನು ಮೊಹಮ್ಮದ್ ಜುನೈದ್ ಯಾರು? ಮೊಹಮ್ಮದ್ ಜುನೈದ್ ಗಾಜಿಯಾಬಾದ್, ಉತ್ತರ ಪ್ರದೇಶದ ಗಾಜಿಯಾಬಾದ್ ನಲ್ಲಿರುವಂತಹ ನಹಲ್ ಅನ್ನುವಂತಹ ಗ್ರಾಮದಲ್ಲಿರುವಂತಹ ಒಬ್ಬ ಸಾಮಾನ್ಯ ಯುವಕ. ಒಂದು ಕುಟುಂಬ ಇದೆ, ತಂದೆ ತಾಯಿ ತಮ್ಮ ಅಕ್ಕನೋ ತಂಗಿನೋ ಮದುವೆ ಆಗಿದೆ. ಮೀರಟ್ನಲ್ಲಿ ಮದುವೆ ಆಗಿ ಅವರ ಅಕ್ಕನೋ ತಂಗಿನೋ ಹೋಗಿದ್ದಾರೆ. ಅಲ್ಲಿ ಅವ್ರ ಕುಟುಂಬ ಇದೆ, ಇಲ್ಲಿ ಇವರಿದ್ದಾರೆ. ಈ ಮೊಹಮ್ಮದ್ ಜುನೈದ್ ಲಾ ಓದ್ತಾ ಇದ್ದಾರೆ. ಅವರು ಈ ರೀತಿ ಎಲ್ಲ ಕಡೆಯೂ ಸಹ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎಲ್ಲಿ ಏನಾದರೂ ಅವರ ಅವಶ್ಯಕತೆ ಬಿದ್ದರೆ ಹೋಗುವಂಥದ್ದು, ಮಾಡುವಂಥದ್ದು. ಅದರ ಭಾಗವಾಗಿ ಇಲ್ಲಿಯೂ ಸಹ ಊಟವನ್ನ ಅರೇಂಜ್ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತಿದ್ರು. UP ಪೊಲೀಸರಿಗೆ ಕಣ್ಣು ಉರಿದು ಬಿಡ್ತು. ಯೋಗಿ ಆದಿತ್ಯನಾಥ್ಗೆ ಕಣ್ಣುರಿಯಿತು. ಇಲ್ಲಿಂದಾನೇ ಹೋಗಿರುತ್ತೆ ಸಂದೇಶ. ನಿಮ್ಮ ರಾಜ್ಯದ ವ್ಯಕ್ತಿ ಅಂತ ಅಮಿತ್ ಶಾ ಪೊಲೀಸರು ಯಾರೋ ಒಬ್ರು ಹೇಳಿರ್ತಾರೆ. ಏನ್ ಮಾಡ್ಬೇಕಿತ್ತು ಪೊಲೀಸರು? ಒಂದೋ ಈಗೆಲ್ಲ ಆನ್ಲೈನ್ ಅಲ್ಲಿ ಇದೆ, ಅವ್ರ ಬ್ಯಾಂಕ್ ಅಕೌಂಟ್ ಅದು ಇದು ಚೆಕ್ ಮಾಡಿದ್ರೆ ಇವ್ರು ಏನು ಎತ್ತ ಅಂತ ನೋಡ್ಬೋದಾಗಿತ್ತು. ಕ್ರಿಮಿನಲ್ ರೆಕಾರ್ಡ್ಸ್ ಚೆಕ್ ಮಾಡಿದ್ರೆ ನೋಡ್ಬೋದಾಗಿತ್ತು. ಯಾರ ಸಂಪರ್ಕ, ಫೋನ್ ರೆಕಾರ್ಡ್ಸ್ ಚೆಕ್ ಮಾಡಿದ್ರೆ ನೋಡ್ಬೋದಾಗಿತ್ತು. ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ. ನೋ, ಇವರು ಕ್ರೂರಿಗಳಲ್ವಾ? ತಮ್ಮ ಕ್ರೂರತ್ವವನ್ನ ಓಪನ್ ಆಗಿ ಪ್ರದರ್ಶನಕ್ಕೆ ಇಡಬೇಕಲ್ವಾ? ಸೀದಾ ಹೋದ್ರು ಅವ್ರ ಮನೆಗೆ. ಯಾರ ಮನೆಗೆ? ಮೊಹಮ್ಮದ್ ಜುನೈದ್ ಮನೆಗೆ. ಅವರ ತಂದೆಯನ್ನ ಎತ್ಕೊಂಡೋದ್ರು ಸ್ಟೇಷನ್ಗೆ. ದಿಢೀರ್ ರಾತ್ರಿ ಕೂರಿಸ್ಕೊಂಡು ಏನೇನ್ ಮಾಡ್ತಿದ್ದೀರಾ, ನಿಮ್ಮ ಆಧಾರ್ ಕೊಡಿ, ನಿಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ, ಅದು ಕೊಡಿ, ಇದು ಕೊಡಿ. ಒಂದು ಅರ್ಧ ರಾತ್ರಿ ಅವರನ್ನ ತೊಂದರೆ ಕೊಟ್ಟು ವಾಪಸ್ ಕಳಿಸೋದು. ಮತ್ತೆ ಕರೆದಾಗ ಬರಬೇಕು ಅಂತ ಎಚ್ಚರಿಕೆ. ಏನಕ್ಕೆ? ಊಟ ಕೊಡ್ತಿರೋದಕ್ಕೆ, ಅವ್ರ ಮಗ ಊಟ ಬಡಿಸ್ತಿರೋದಕ್ಕೆ. ಅಪ್ರಾಪ್ತ ತಮ್ಮನಿಗೂ ಸಹ ಟಾರ್ಚರ್ ಒಂದಷ್ಟು, ಕುಟುಂಬಕ್ಕೆ ಬೆದರಿಕೆ, ಮತ್ತೆ ಮತ್ತೆ ಕರೆಯೋದು. ಇದು ಮಾತ್ರ ಸಾಲದು ಅಂತ ಮದುವೆ ಆಗಿದೆಯಲ್ಲ ಸಿಸ್ಟರ್, ಮೀರಟ್ನಲ್ಲಿರುವಂತಹ, ಅಲ್ಲಿಗೆ ಹೋಗಿ ಗಂಡನ ತಂದೆ, ಗಂಡನಿಗೆ ಅವ್ರಿಗೂ ಟಾರ್ಚರ್. ಅವರು ಪೊಲೀಸರಿಂದ ಒಂದಷ್ಟು ಪ್ರಶ್ನೆಗಳನ್ನ ಅನುಭವಿಸಿ ಡಿಟೈನ್ ಆಗೋ ರೀತಿಯಲ್ಲಿ ಸ್ಟೇಷನ್ಗೆ ಬರಬೇಕು ಅನ್ನೋದು, ಕೂರಿಸ್ಕೊಳ್ಳೋದು, ಕಾಟ ಕೊಡೋದು, ಕಳಿಸೋದು. ಇಷ್ಟೆಲ್ಲದರ ನಡುವೆ ಮೊನ್ನೆ ಪ್ರತಿಭಟನೆಗಳು ಮುಗಿಯುವ ಒಂದು ದಿನದ ಹಿಂದೆ, ಅಂದ್ರೆ ಈ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವ ಒಂದು ದಿನದ ಹಿಂದೆ, ಶನಿವಾರ, ಈ ಮನುಷ್ಯನಿಗೆ, ಮೊಹಮ್ಮದ್ ಜುನೈದ್ಗೆ ನಾಯಿ ಕಚ್ಚುತ್ತೆ. ನಾಯಿ ಕಚ್ಚಿದ್ದಕ್ಕಾಗಿ ಅವರು ಬೇರೆಯವ್ರನ್ನ ಊಟ ಬಡಿಸೋದಕ್ಕೆ ಇಟ್ಬಿಟ್ಟು ಆಸ್ಪತ್ರೆಗೆ ಹೋಗ್ತಾರೆ. ಯಾವುದು? ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆ. ಆ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ತಗೊಂಡು ಹೊರಗಡೆ ಬರ್ತಿರ್ಬೇಕಾದ್ರೆ ಒಂದು ಸ್ಕಾರ್ಪಿಯೋ, ವೈಟ್ ಸ್ಕಾರ್ಪಿಯೋ ಇವರನ್ನ ಬಲವಂತಕ್ಕೆ ಹತ್ತಿಸ್ಕೊಳ್ತಾರೆ. ಇದೆಲ್ಲ ಮೊಹಮ್ಮದ್ ಜುನೈದೇ ಹೇಳಿರೋದು. ಮೊಹಮ್ಮದ್ ಜುನೈದು ದ ರೆಡ್ ಮೈಕ್ ಅನ್ನುವಂತಹ ಒಂದು ಚಾನಲ್ಗೆ ಮಾತಾಡ್ತಾ ಇಷ್ಟು ವಿವರಗಳನ್ನು ಕೊಟ್ಟಿದ್ದು. ಹತ್ತಿಸ್ಕೊಂಡ ತಕ್ಷಣನೇ ಮೊಹಮ್ಮದ್ ಜುನೈದ್ಗೆ ಅನ್ನಿಸ್ತಂತೆ ಇವ್ರು ಯಾರೋ ನನ್ನ ಮೇಲೆ ಹಲ್ಲೆ ಮಾಡಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಅವರೆಲ್ಲ ಸಿವಿಲ್ ಡ್ರೆಸ್ ಅಲ್ಲಿ ಇದ್ರು. ಆದ್ರೆ ಅವ್ರು ಹೇಳದ್ರಂತೆ, ಹೆದರ್ಕೊಬಿಡಿ, ನಾವು ದೆಹಲಿ ಪೊಲೀಸರು ನಾವು, ಯು ಡೋಂಟ್ ಹ್ಯಾವ್ ಟು ವರಿ, ಸುಮ್ಮನೆ ಸಣ್ಣ ಎನ್ಕ್ವೈರಿ ಇದೆ ಬನ್ನಿ ಅಂತ ಕರ್ಕೊಂಡೋದವರು. ಇಡೀ ರಾತ್ರಿ ಎಲ್ಲೆಲ್ಲೋ ಬೆಟ್ಟ ಗುಡ್ಡ ಎಲ್ಲ ಅಲ್ಸಿದ್ದಾರೆ.
ಎಲ್ಲ ಕೇಳಿದ್ದಾರೆ. ದುಡ್ಡು ಎಲ್ಲಿಂದ ಬರುತ್ತೆ, ಹೇಗೆ ಮಾಡ್ತೀಯಾ, ಹಾಗೆ ಮಾಡ್ತೀಯಾ, ಏನು ಮಾಡ್ತೀಯಾ, ಯಾಕೆ ಮಾಡ್ತೀಯಾ, ಎಲ್ಲವನ್ನೂ ವಿಚಾರಿಸಿದ್ದಾರೆ. ಆ ನಂತರ ಬೆಳಗ್ಗೆ ಉತ್ತರಾಖಂಡ ಉತ್ತರಾಖಂಡದ ಮಸೂರಿಯಲ್ಲಿ ಇಳಿಸ್ಬಿಟ್ಟು ಹೆಂಗಾನ ಹೋಗು ಅಂತ ಬಿಟ್ಬಿಟ್ಟಿದ್ದಾರೆ. ಉತ್ತರಾಖಂಡದ ಮಸೂರಿಯಲ್ಲಿ ಇಳಿಸ್ಬಿಟ್ಟು ಹೇಗಾದ್ರೂ ಹೋಗು ಅಂತ ಬಿಟ್ಟಿದ್ದಾರೆ. ಆ ನಂತರ ಅವರು ಮೊಹಮ್ಮದ್ ಜುನೈದ್ ವಾಪಸ್ ಬಂದಿದ್ದಾರೆ. ವಾಪಸ್ ಬರುವ ಹೊತ್ತಿಗೆ ಇಲ್ಲಿ ಪ್ರತಿಭಟನೆಗಳು ರಾಜೀನಾಮೆ ಕೊಟ್ಟಿದ್ದಾಗಿತ್ತು. ಪ್ರತಿಭಟನೆಗಳು ಮುಗಿಸ್ಕೊಂಡು ಅರ್ಧಕ್ಕರ್ಧ ಜನ ಹೋಗ್ತಾ ಇರ್ಬೇಕಾಗಿತ್ತು. ಈ ವಿಚಾರವನ್ನ ಹೇಳ್ತಿರ್ಬೇಕಾದ್ರೆ, ಇಷ್ಟು ವಿವರಿಸ್ತಿರ್ಬೇಕಾದ್ರೆ, ಈ ಹಂತಕ್ಕೆ ಬಂದಾಗ ನಾನು ವಾಪಸ್ ಬರೋಷ್ಟೊತ್ತಿಗೆ ರಾಜೀನಾಮೆ ಆಗಿತ್ತು, ಪ್ರತಿಭಟನೆಗಳು ಮುಗಿದು ಹೋಗಿದ್ವು ಅಂತ ಹೇಳುವಾಗ ಮೊಹಮ್ಮದ್ ಜುನೇದ್ ಜೋರಾಗಿ ಅಳ್ತಾರೆ. ಹತ್ತಿದ್ದು ಪೊಲೀಸರು ಎಳ್ಕೊಂಡು ಹೋಗಿದ್ದಕ್ಕಲ್ಲ, ತನ್ನ ತಂದೆ ತಾಯಿ ಅಪ್ರಾಪ್ತ ತಮ್ಮನಿಗೆ ಟಾರ್ಚರ್ ಕೊಟ್ಟಿದ್ದಕ್ಕಲ್ಲ, ತನ್ನ ಸಿಸ್ಟರ್ ಮನೆಗೆ ಹೋಗಿ ಆ ಫ್ಯಾಮಿಲಿನೂ ತೊಂದರೆ ಕೊಟ್ಟಿದ್ದಕ್ಕಲ್ಲ, ಈತನನ್ನ ಎತ್ಕೊಂಡೋಗಿ ರಾತ್ರಿ ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಆಲಿಸಿ ಎಲ್ಲ ಒಂದು ಕಡೆ ಬಿಸಾಕ್ಬಿಟ್ಟು ಬಂದಿದ್ದಕ್ಕಲ್ಲ. ಆ ಕ್ಷಣ ನನ್ನಲ್ಲಿ ಇರ್ಬೇಕಾಗಿತ್ತು. ರಾಜೀನಾಮೆ ಅನೌನ್ಸ್ ಆದ ಕ್ಷಣವನ್ನ ನಾನು ಆನಂದಿಸಬೇಕಾಗಿತ್ತು. ಆ ಜನರ ಮಧ್ಯೆ ಇರಬೇಕಾಗಿತ್ತು, ಹೋರಾಟಗಾರರ ಮಧ್ಯೆ ಇರಬೇಕಾಗಿತ್ತು, ನನ್ನ ಸಂಗಾತಿಗಳ ಮಧ್ಯೆ ಇರಬೇಕಾಗಿತ್ತು. ಆ ಖುಷಿಯನ್ನ ನಾನು ಕಳ್ಕೊಂಡೆ, ಆ ಕ್ಷಣವನ್ನ ಕಳ್ಕೊಂಡೆ ಅಂತ ಕಣ್ಣೀರು ಹಾಕ್ತಾರೆ. ಇದು ಅಪರಾಧ ಆಗೋದಾದ್ರೆ ಊಟ ಬಡಿಸೋದು, ಇಂಥ ಅಪರಾಧವನ್ನ ನಾನು 1000 ಸಲ ಮಾಡ್ತೀನಿ. ನನಗೇನು ನೋವಿಲ್ಲ, ಭಯ ಇಲ್ಲ, ನಾನು ಅದಕ್ಕೆ ಅಳ್ತಾ ಇಲ್ಲ. ಆ ಕ್ಷಣ ನನಗೆ ಕಳ್ಕೊಂಬಿಟ್ನಲ್ಲ ನನ್ನ ಜೀವನದಲ್ಲಿ, ಮತ್ತೆ ಅಂತ ಕ್ಷಣ ಸಿಗುತ್ತಾ? ಎಂತಹ ದೊಡ್ಡ ಗೆಲುವದು ಜನ್ಸಿಗೆ. ಆ ಗೆಲುವಿನ ಸಂದರ್ಭದಲ್ಲಿ ನಾನು ಇರಬೇಕಾಗಿತ್ತು, ನನ್ನ ಸಂಗಾತಿಗಳನ್ನ ತಪ್ಪಿಕೊಂಡು ಖುಷಿ ಪಡಬೇಕಾಗಿತ್ತು, ಕೈ ಕುಲುಕಬೇಕಾಗಿತ್ತು. ನನಗೆ ಆ ಒಂದು ಅವಕಾಶ ಸಿಗ್ಲಿಲ್ಲ ಅಂತ ಕಣ್ಣೀರು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಇದು ಆತನ ಆತ್ಮ ತನಗಾದ ದೌರ್ಜನ್ಯನು ಮರೆತು ಆ ಕ್ಷಣಕ್ಕಲ್ಲಿ ಇರ್ಲಿಲ್ವಲ್ಲ, ಅದೇ ದೊಡ್ಡ ನೋವು ಅಂತ ಅನ್ಕೊಂಡು ಕಣ್ಣೀರು ಹಾಕಿದ್ದು. ಬಟ್ ಸ್ವಚ್ಛವಾಗಿ ಹೇಳಿದ್ದು ಅನ್ನೋದು, ಇಂತಹ ಕೆಲಸ ನಾನು ಮಾಡ್ತಾನೆ ಇರ್ತೀನಿ. ಅದೆಷ್ಟು ಟಾರ್ಚರ್ ಕೊಡ್ತೀರೋ ಕೊಡಿ, ಎಷ್ಟು ಟಾರ್ಚರ್ ಕೊಡ್ತೀರೋ ಕೊಡಿ. ಯಾಕಂದ್ರೆ ಅನ್ನ ಬಡಿಸೋದು ಸಂವಿಧಾನಾತ್ಮಕವಾಗಿ ಅಪರಾಧ ಅಲ್ಲ. ನೀವು ಮಾಡ್ತೀನಿ ಅಂದ್ರೆ ನಿಮ್ಮ ಪ್ರಯತ್ನ ನೀವು ಮಾಡಿ. ಈ ಒಟ್ಟಿನಲ್ಲಿ ಇವರು ಕಣ್ಗಾವಲಿನಲ್ಲಿ ಇದ್ದೇ ಇರ್ತಾರೆ ಪೊಲೀಸರು. ಯಾರನ್ನೂ ಅರೆಸ್ಟ್ ಅಂತೂ ಮಾಡಿಲ್ಲ. ಕರ್ಕೊಂಡು ಹೋಗೋದು, ಟಾರ್ಚರ್ ಕೊಡೋದು, ಬೆದರಿಕೆ ಹಾಕೋದು, ಕೂರಿಸೋದು, ಈ ರೀತಿಯಾದಂತಹ ಮಾನಸಿಕ ಹಿಂಸೆಯನ್ನ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ, ಮಾನಸಿಕ ಹಿಂಸೆಯನ್ನ. ಆದರೆ ಈ ಹೋರಾಟವನ್ನ ಯಾವಾಗೆಲ್ಲ ನಾವು ನೆನೆಸ್ಕೊಳ್ತೀವೋ, ಯಾರೆಲ್ಲ ಅಲ್ಲಿ ಭಾಗಿಯಾಗಿದ್ರೋ ಅವರ ಕಣ್ಣಲ್ಲಿ ಈ ಹೋರಾಟವನ್ನ ನೆನೆಸ್ಕೊಂಡಾಗೆಲ್ಲ ಮೊಹಮ್ಮದ್ ಜುನೈದ್ ಫೇಸು ಅವರ ಮುಂದೆ ಬರುತ್ತೆ. ಆತ ತಟ್ಟೆ ಕೊಡ್ತಾ ಇದ್ದಿದ್ದು ಮುಂದೆ ಬರುತ್ತೆ, ಅನ್ನ ಬಡಿಸ್ತಾ ಇದ್ದಿದ್ದು ಮುಂದೆ ಬರುತ್ತೆ, ಊಟ ಕೊಡ್ತಾ ಇದ್ದಿದ್ದು ಮುಂದೆ ಬರುತ್ತೆ. ಆ ಕಣ್ಣುಗಳಲ್ಲಿ ನಿಷ್ಕಲ್ಮಶವಾದಂತಹ ಸೇವಾ ಮನೋಭಾವ ಇತ್ತಲ್ಲ, ಅದು ಎದುರಿಗೆ ಬರುತ್ತೆ. ಇವತ್ತು ಎಲ್ಲರೂ ಕೇಳ್ತಿದ್ರಂತೆ, ಅವತ್ತು ಎಲ್ಲಿ ಮೊಹಮ್ಮದ್ ಜುನೈದ್, ಎಲ್ಲಿ ಮೊಹಮ್ಮದ್ ಜುನೈದ್ ಅಂತ. ಯಾವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅನೌನ್ಸ್ ಆಯ್ತು, ಆ ಕ್ಷಣ ಎಲ್ಲರೂ ಕೇಳ್ತಿದ್ರಂತೆ, ವೇರ್ ಇಸ್ ಹಿ ಅಂತ. ಅಷ್ಟು ಸಾಕು, ಅದೇ ದೊಡ್ಡ ಸಾಧನೆ. ಅಂತಹ ಸಾಧನೆಯನ್ನ ಕೇವಲ ಮತ್ತು ಕೇವಲ ಆತನ ಧರ್ಮದ ಕಾರಣಕ್ಕೆ, ಆತ ಮುಸ್ಲಿಂ ಅನ್ನೋ ಕಾರಣಕ್ಕೆ ಆತನಿಗೆ ಇಷ್ಟೆಲ್ಲ ಹಿಂಸೆ ಕೊಟ್ರಲ್ಲ, ಇದು ಕ್ರೂರತ್ವ, ಇದು ಕ್ರೌರ್ಯ, ಇದು ಅಮಾನವೀಯ, ಇದು ನೀಚತನ. ಅದನ್ನ ಮಾಡಿದ್ದು ಮೋದಿ ಸರ್ಕಾರ, ಅಮಿತ್ ಶಾ ಪೊಲೀಸರು, ಯೋಗಿ ಆದಿತ್ಯನಾಥ್ ಸರ್ಕಾರ, ಯೋಗಿ ಆದಿತ್ಯನಾಥ್ ಪೊಲೀಸರು, ಉತ್ತರ ಪ್ರದೇಶದ ಪೊಲೀಸರು. ಅಷ್ಟಂತೂ ಚರಿತ್ರೆಯಲ್ಲಿ ಉಳ್ಕೊಂಡ್ಬಿಡುತ್ತೆ ಅಷ್ಟೇ. ಸೊ ಇದಿಷ್ಟು ಮೊಹಮ್ಮದ್ ಜುನೈದ್ ಈ ಅನ್ನುವಂತಹ ವ್ಯಕ್ತಿ ಅಲ್ಲಿ ಪ್ರತಿಭಟನೆ ಜಂತರ್ ಮಂತರ್ನಲ್ಲಿ ಊಟ ಕೊಡ್ತಿದ್ದಂಥದಕ್ಕೆ ಫೇಮಸ್ ಆದಂತಹ ವ್ಯಕ್ತಿಯನ್ನ ಪೊಲೀಸರು ಆತನ ಧರ್ಮದ ಕಾರಣಕ್ಕೆ ಯಾವ ರೀತಿ ಹಿಂಸಿಸಿದ್ರು, ಆತ ಕಣ್ಣೀರು ಹಾಕಿದ್ದು ಯಾವ ಕಾರಣಕ್ಕೆ, ಹಿಂಸೆಗೆಲ್ಲ, ಪೊಲೀಸರಿಗೆ ಎದುರೆಯಲ್ಲ, ಬಟ್ ಆ ಜಯದ ಸನ್ನಿವೇಶದಲ್ಲಿ ತಾನು ಆ ಜಾಗದಲ್ಲಿ ಇರಲಿಕ್ಕೆ ಆಗ್ಲಿಲ್ವಲ್ಲ ಅನ್ನೋದಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು ಮತ್ತು ವಿವರಣೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.